ಓಂ ವೈಶ್ವಾನರಃ ಸಾಧಾರಣ ಶಬ್ದ ವಿಶೇಷಾತ್ ಓಂ. ಮುಂದೆ ವೈಶ್ವಾನರ ಅಧಿಕರಣ ಅಂತ ಅಧಿಕರಣ, ಅದರಲ್ಲಿ ಒಟ್ಟು 9 ಸೂತ್ರಗಳಿವೆ. ಇದು ಈ ಮೊದಲನೇ ಅಧ್ಯಾಯದ 2ನೇ ಪಾದದಲ್ಲಿ 7ನೇ ಅಧಿಕರಣ. ಈ ಅಧಿಕರಣ ಅಥವಾ ಈ ಸೂತ್ರ ಯಾಕೆ ಪ್ರಾರಂಭ ಕಾಣ್ತಿದೆ, ಇದರ ಹಿನ್ನೆಲೆ ಏನು ಅಂತ ಅನ್ನೋದನ್ನ ಈಗ ನೋಡೋಣ. ರಾಘವೇಂದ್ರ ಸ್ವಾಮಿಗಳ ತತ್ವಮಂಜರಿಯಲ್ಲಿ 88ನೇ ಗದ್ಯ ಭಾಗ ಇದು. ಅಲ್ಲಿ ಈ ಅಧಿಕರಣ ಪ್ರಾರಂಭ ಕಾಣಲಿಕ್ಕೆ ಬೇಕಾದಂತಹ ಸಂಗತಿಗಳನ್ನೆಲ್ಲ ರಾಘವೇಂದ್ರ ಸ್ವಾಮಿಗಳು ವರ್ಣನೆ ಮಾಡ್ತಾರೆ. ದೃಶ್ಯತ್ವಾದ್ಯುಜ್ಜಿತ ಸದಾ ವಿಶ್ವಜೀವಾಂತರತ್ವಾದ್ಯೈ ಲಿಂಗೈ ಸರ್ವೈ ಯುತಸ್ಸಹಿ ಅಂತ ಆ ಅಣುಭಾಷ್ಯದ 4ನೇ ಶ್ಲೋಕ. ವಿಶ್ವಜೀವಾಂತರತ್ವಾದ್ಯೈ ಲಿಂಗೈ ಅಂತ ಆಚಾರ್ಯರು ಇವನ್ನೆಲ್ಲವನ್ನು ಸಂಗ್ರಹಿಸಿದ್ದಾರೆ. ಈ ಅಧಿಕರಣದಲ್ಲಿ ಬರುವಂಥದ್ದೆಲ್ಲವನ್ನು ಕೂಡ ಅದನ್ನ ನಾವೀಗ ಇಲ್ಲಿ ನೋಡಬೇಕಾಗಿದೆ. ದೃಶ್ಯತ್ವಾದ್ಯುದ್ಧಿತ ಅಕ್ಷರಾತ್ ಪರಃ ಪರೋ ವಿಷ್ಣುರೇವ ಇತಿ ಅಯುಕ್ತಂ. ರಾಘವೇಂದ್ರ ಸ್ವಾಮಿ ತತ್ವಮಂಜರಿಯಲ್ಲಿ ವಿಷ್ಣುವನ್ನ ನೀವು ತತ್ವವಾದಿಗಳು ದೃಶ್ಯತ್ವ, ಗ್ರಾಹ್ಯತ್ವ, ವರ್ಣ, ಗೋತ್ರ ಇತ್ಯಾದಿಗಳಿಂದ ರಹಿತ ಅಂತ ವರ್ಣನೆ ಮಾಡಿದ್ರಿ. ಮತ್ತು ಅವನು ಅಕ್ಷರಾತ್ ಪರ ಅಂತೂ ಕೂಡ ವರ್ಣನೆ ಮಾಡಿದ್ರಿ. ಅದು ಉಚಿತ ಅಲ್ಲ. ಅಕ್ಷರವಾದಂತಹ ಪ್ರಕೃತಿಗಿಂತಲೂ ಅವನು ಶ್ರೇಷ್ಠ ಇತ್ಯಾದಿಗಳನ್ನು ಹೇಳಿದ್ರಿ. ಆದರೆ ಅದು ಸರಿಯಲ್ಲ. ನಾನು ಇತಿ ಅಯುಕ್ತಂ, ಈಗ ನೀವು ಹೇಳಿದ್ದೆವು ಕೂಡ ಉಚಿತ ಆಗಲಿಲ್ಲ. ಈ ಭಗವಂತನ ಗುಣವಂತ ನೀವೇನು ಪ್ರತಿಪಾದನೆ ಮಾಡಿದ್ರಲ್ಲ ಈಗ, ಸರ್ವಗತತ್ವ, ಈ ಸರ್ವಗತತ್ವ ಅಂತ ಅನ್ನೋದು ಇವನಲ್ಲಿ ಕಂಡಿಲ್ಲ, ಈ ವಿಷ್ಣುವಿನಲ್ಲಿ ಕಾಣಲಿಲ್ಲ. ಅದನ್ನ ವೈಶ್ವಾನರನಲ್ಲಿ ಇರುವಂತಹ ಗುಣಗಳು ಅಂತ ಪ್ರತಿಪಾದನೆ ಮಾಡಿದೆ ಛಾಂದೋಗ್ಯ ಉಪನಿಷತ್ತು. ತದ್ಧರ್ಮಸ್ಯ ಸರ್ವಗತತ್ವಸ್ಯ ಛಾಂದೋಗ್ಯೆ ಪಂಚಮೆ. ಛಾಂದೋಗ್ಯ ಉಪನಿಷತ್ತಿನ 5ನೇ ಅಧ್ಯಾಯದ 18ನೇ ಪ್ರಕರಣ, ಅಲ್ಲಿ 1ನೇ ಮಂತ್ರ. ಅದು ಅಲ್ಲಿ ಏನಂತ ಪ್ರತಿಪಾದನೆ ಮಾಡಿದ್ದಾರೆ ಅದನ್ನ ಈಗ ನಾವು ನೋಡಬೇಕು. ಯಸ್ತ್ವೇತಂ ಪ್ರಾದೇಶ ಮಾತ್ರಂ ಅಭಿವಿಮಾನಂ ಆತ್ಮಾನಂ ವೈಶ್ವಾನರಂ ಉಪಾಸ್ತೆ ಅಂತ ಅಲ್ಲಿ ಬರುವಂತಹ ಮಾತ. ಆ ಮಾತಿಗೆ ಏನರ್ಥ? ಯಾವ ಸಾಧಕ, ಎಸ್ತು ಯಾವ ಸಾಧಕನಾದರೂ ಏತಮೇವ ಈ ಭಗವಂತನನ್ನೇ ಪ್ರಾದೇಶ ಮಾತ್ರಂ ಅಂದರೆ ನಮ್ಮ ಹೃದಯದಲ್ಲಿ ಅಂಗೈಯ ಗಾತ್ರದವನಾಗಿ ಇರುವಂಥವನು, ಅಂಗುಷ್ಠದಷ್ಟೇ, ಅಂಗೈಯಲ್ಲ ಅಂಗುಷ್ಠದಷ್ಟೇ ಚಿಕ್ಕವನಾಗಿ ಇರುವಂಥವನು. ಮತ್ತೆ ಅಭಿವಿಮಾನಂ, ಯಾವುದೇ ಎಲ್ಲ ರೀತಿಯಾದಂತಹ ಅಳತೆಯನ್ನು ಕೂಡ ಮೀರಿದವನು. ಇಂಥ ಆತ್ಮಾನಂ ವೈಶ್ವಾನರ ಉಪಾಸ್ತೆ, ಆತ್ಮಶಬ್ದವಾಚ್ಯನಾದಂಥ ವೈಶ್ವಾನರನನ್ನ ಹೀಗೆ ಯಾರು ಭಜಿಸ್ತಾರೋ ಅವನು ಯಾವ ಫಲವನ್ನು ಪಡ್ಕೋತಾನೆ ಇತ್ಯಾದಿಗಳನ್ನ ಮುಂದೆ ವರ್ಣನೆ ಮಾಡ್ತಾರೆ. ಇದು ಛಾಂದೋಗ್ಯ ಉಪನಿಷತ್ತಿನ 5ನೇ ಅಧ್ಯಾಯದಲ್ಲಿ ಬರುವಂತಹ ಮಾತು. ಇತಿ ವೈಶ್ವಾನರಸ್ಯ ಅಭಿತಃ ವಿಗತಂ ಮಾನಂ ಮರ್ಯಾದಾ ಯಸ್ಯ ಇತಿ ಅಭಿವಿಮಾನ ಪದೇನ ಪ್ರತೀತೇಹೆ. ವೈಶ್ವಾನರನನ್ನ ಅಲ್ಲಿ ಅಭಿವಿಮಾನ ಅಂತ ವರ್ಣನೆ ಮಾಡಿದ್ದಾರೆ. ಅಭಿವಿಮಾನ ಅಂತ ವರ್ಣನೆ ಮಾಡಿದ್ರ ಅರ್ಥ ಏನು? ಮಾನ ಅಂದ್ರೆ ಅಳತೆ, ವಿಗತಂ ಮಾನಂ ಅಳತೆಯನ್ನ ಮೀರಿದವನು ಅಂತ ಅರ್ಥ. ಅಭಿತಃ ವಿಗತಂ ಮಾನಂ ಯಶಸಃ, ಯಾವ ರೀತಿಯಾದ ಪೂರ್ಣವಾಗಿ ಅಂತ ಅರ್ಥ. ಅಭಿತಃ ಅಂದ್ರೆ ಯಾವ ರೀತಿಯಾದ ಅಳತೆಗೂ ಸಿಗುವವನಲ್ಲ. ಯಾವ ರೀತಿಯಾಗಿ ಆತನನ್ನು ನಾವು ಸ್ತುತಿಸಬೇಕು ಅಂತ ಹೋದ್ರೂ ಕೂಡ ನಮಗವನು ಸಿಗುವಂಥವನಲ್ಲ ಅಂತ ಅದರ ತಾತ್ಪರ್ಯ. ಇದು ಆ ಭಗವಂತನ ಮಹಿಮಾ. ಇತಿ ಅಭಿವಿಮಾನ ಪದೇನ ಪ್ರತೀತೇಹೆ. ಈ ಅಭಿವಿಮಾನ ಎಂಬ ಶಬ್ದದಿಂದ ನಮಗೆ ಸರ್ವಗತತ್ವ ಅನ್ನೋದು ತಿಳಿದಿದೆ.
ಈ ವಾಕ್ಯದ ಆರಂಭದಲ್ಲಿ ತದ್ಧರ್ಮಸ್ಯ ಸರ್ವಗತತ್ವಸ್ಯ ಅಂತ ಹೀಗಿದೆ. ಆ ವೈಶ್ವಾನರನ ಧರ್ಮವಾದಂತಹ ಆ ವಿಷ್ಣುವಿನ ಧರ್ಮ ಅಂತ ನೀವೇನು ತತ್ವವಾದಿಗಳು ಹೇಳ್ತೀರಿ, ಆ ಧರ್ಮ ಸರ್ವಗತತ್ವ. ಆ ಸರ್ವಗತತ್ವ ಅನ್ನೋದು ವೈಶ್ವಾನರನಿಗೆ ತಿಳಿದು ಬಂದಿದೆ. ಯಾವ ಶಬ್ದದಿಂದ? ಈ ಅಭಿವಿಮಾನ ಎಂಬ ಶಬ್ದದಿಂದ. ಎಲ್ಲ ಕಡೆ ಇರುವವನಾದ್ರಿಂದ ಅವನ ಅಳತೆಯನ್ನ ಮೀರಿದವನು ಅಂತ ಅದರ ಅಭಿಪ್ರಾಯ ಆಗ್ತದೆ. ಮತ್ತೆ ವೈಶ್ವಾನರ ಶಬ್ದಸ್ಯ ಚ ಅಗ್ನೌ ರೂಢತ್ವ. ಒಂದು ಆ ವೈಶ್ವಾನರನನ್ನ ಅಭಿವಿಮಾನ ಅಂತ ಹೇಳಿದೆ ಛಾಂದೋಗ್ಯ ಉಪನಿಷತ್ತು. ಆದ್ರಿಂದ ಅವನು ಎಲ್ಲ ಅಳತೆಯನ್ನು ಮೀರಿದವನು ಸರ್ವಗತ ಅಂತ ಗೊತ್ತಾಗ್ತದೆ. ಮತ್ತು ಈ ವೈಶ್ವಾನರ ಶಬ್ದ ಯಾರನ್ನು ಹೇಳ್ತದೆ? ವಿಷ್ಣುವನ್ನೇ ಹೇಳ್ತದೆ ಅಂತ ನೀವೇನಾದ್ರು ತತ್ವವಾದಿಗಳು ಹೇಳಬಹುದು. ಆದರೆ ಅದು ವಿಷ್ಣುವನ್ನು ಹೇಳುವುದಿಲ್ಲ. ಅಗ್ನೌ ರೂಢತ್ವಾತ್. ವೈಶ್ವಾನರ ಎಂಬ ಶಬ್ದ ಅಗ್ನಿಯನ್ನೇ ಪ್ರತಿಪಾದನೆ ಮಾಡ್ತದೆ. ಅಗ್ನೌ ರೂಢತ್ವಾತ್. ಆದ್ರಿಂದ ಇಲ್ಲಿ ಸರ್ವಗತನಾದಂತಹ ವ್ಯಕ್ತಿ ಆ ಅಗ್ನಿಯೇ ಆಗಿರಬೇಕು. ವೈಶ್ವಾನರೇಹೇ ಅದ್ಭುತಂ ಅಂತ ಇದು ವಾಕ್ಯ ಇದ್ದಿರಬೇಕು. ವೈಶ್ವಾನರೇ ಅದ್ಭುತಂ ಅಂತ ನಡುವೆ ಸ್ಪೇಸ್ ಇರುವಂತೆ ಅದು ಮುದ್ರಿತ ಆಗಿದೆ. ಅಲ್ಲೇನೋ ಸ್ವಲ್ಪ ದೋಷ ಇದೆ ಅಂತ ನನಗೆ ಕಾಣಿಸ್ತದೆ. ವೈಶ್ವಾನರೇಹೇ ಅದ್ಭುತಂ ವಾಕ್ಯ ಎಲ್ಲಿದು ಅಂತ ಕೂಡ ನಮಗೆ ಅದು ಕಂಡು ಬರಲಿಲ್ಲ. ಆ ಭಗವಂತನ ಅದ್ಭುತವಾದಂತಹ ರೂಪವನ್ನು ಅಂತ ಈಗ ಅಲ್ಲಿ ಅದರ ಅಭಿಪ್ರಾಯ ಇದ್ದಂತೆ ನಮಗೆ ಕಾಣಿಸ್ತದೆ. ಮುಂದೆ ಹೃದಯಂ ಗಾರ್ಹಪತ್ಯೆ ಅನ್ನುವಂಥ ಮಾತು ಕೂಡ, ಇವೆರಡೂ ಮಾತುಗಳು ಸಂದರ್ಭ ಎಲ್ಲಿದು ಯಾವ ಕಡೆ ಬಂದಿರುವಂಥದ್ದು ಅಂತ ನಮಗೆ ಕಂಡು ಬರಲಿಲ್ಲ. ಆದರೆ ಇವೆರಡೂ ಮಾತುಗಳು ನಮಗೆ ತಿಳಿಸುವಂತೆ ಅಗ್ನಿಯೇ ಹೋಮಕ್ಕೆ ಆಧಾರನಾಗಿದ್ದಾನೆ. ಗಾರ್ಹಪತ್ಯಾದಿ ಅಂಗತ್ವಂಚ. ಒಂದು ಆತ ಹೋಮಕ್ಕೆ ಆಧಾರನಾಗಿದ್ದಾನೆ. ಎಲ್ಲ ಹೋಮಗಳನ್ನು ನಾವು ಅವನಲ್ಲಿಯೇ ಮಾಡೋದು, ಅಗ್ನಿಯಲ್ಲೇ ಮಾಡೋದು. ಇನ್ನೊಂದು ಆತ ಗಾರ್ಹಪತ್ಯಾದ್ಯಂಗ ಉಳ್ಳವನಾಗಿದ್ದಾನೆ. ಬಹುವ್ರೀಹಿ ಸಮಾಸ ಅಂತ ಅದನ್ನು ನಾನು ಮಾಡಿಕೊಂಡಿದ್ದೇನೆ. ಅಗ್ನಿಯ ಪ್ರಭೇದಗಳು ದಕ್ಷಿಣಾಗ್ನಿ, ಗಾರ್ಹಪತ್ಯ ಮತ್ತು ಆಹವನೀಯ ಎಂಬುದಾಗಿ ಅದೆಲ್ಲಿಗೂ ಗೊತ್ತಿದ್ದೇ ಇದೆ. ಆದ್ದರಿಂದ ಗಾರ್ಹಪತ್ಯಾದಿ ಅಂಗ, ಗಾರ್ಹಪತ್ಯ, ದಕ್ಷಿಣಾಗ್ನಿ, ಆಹವನೀಯ ಅನ್ನುವಂಥ ಅಂಗಗಳು ಉಳ್ಳವನು ಅಂತ ಅದರ ತಾತ್ಪರ್ಯ ಆಗ್ತದೆ. ಹೀಗೆ ಹೋಮಾಧಾರತ್ವ, ಎಲ್ಲ ಹೋಮಗಳಿಗೂ ಆಧಾರಭೂತನಾಗಿರುವವನು ಅಂತ ಒಂದರ್ಥ. ಗಾರ್ಹಪತ್ಯ, ದಕ್ಷಿಣಾಗ್ನಿ ಮತ್ತು ಆಹವನೀಯ ಅಂತ ಮೂರು ಅಂಗ ಅಂದ್ರೆ ಪ್ರಭೇದ ಉಳ್ಳವನು ಅಂತ ಇನ್ನೊಂದರ್ಥ. ಇದು ಇನ್ನೊಂದು ಕಾರಣ. ಹೋಮಾಧಾರತ್ವ, ಅಖಿಲ ಹೋಮಾಧಾರತ್ವ ಅಂತ ಒಂದು ಕಾರಣ. ಗಾರ್ಹಪತ್ಯಾದಿ ಪ್ರಭೇದ ಉಳ್ಳವನು ಅಂತ ಇನ್ನೊಂದು ಕಾರಣ. ಹಾಗೆ ಪಾಚಕತ್ವ, ನಮ್ಮಲ್ಲಿ ಎಲ್ಲ ರೀತಿಯಾದಂತಹ ಆಹಾರವನ್ನು ಕೂಡ ಪಚನ ಮಾಡುವವನು ಅವನೇ ಆಗಿದ್ದಾನೆ. ಪಾಚಕತ್ವಾದಿ ಅನೇಕ ಲಿಂಗಾನ, ಈ ಎಲ್ಲ ಲಿಂಗಗಳು ಆ ಅಗ್ನಿಯಲ್ಲೇ ಕಾಣಿಸ್ತವೆ. ಪಾಚಕತ್ವಾದಿ ಅನೇಕ ಲಿಂಗಾನ ಭಾವೇನ ಚ ಅಗ್ನ್ಯರ್ಥಕತ್ವಾತ್. ಹೀಗೆ ಅಗ್ನಿಯೇ ಅಭಿವಿಮಾನ, ಅಗ್ನಿ ಅರ್ಥಾತ್ ವೈಶ್ವಾನರನೇ ಅಭಿವಿಮಾನ, ಎಲ್ಲ ರೀತಿಯಾದಂತಹ ಅಳತೆಯನ್ನು ಮೀರಿದವನು. ಮತ್ತೆ ಆ ವೈಶ್ವಾನರ ಎಂಬ ಶಬ್ದ ಅಗ್ನಿಯಲ್ಲೇ ರೂಢವಾಗಿದೆ. ಕೋಶಗಳನ್ನು ತೆಗೆದು ನೋಡಿದರೆ ಆ ವೈಶ್ವಾನರ ಎಂಬ ಶಬ್ದ ಅಗ್ನಿಯನ್ನೇ ಹೇಳುವುದು ಕಂಡು ಬರ್ತದೆ. ಮತ್ತೆ ನಮ್ಮೆಲ್ಲ ಹೋಮಗಳಿಗೆ ಆಧಾರನಾಗಿರುವಿಕೆ, ಮತ್ತೆ ಗಾರ್ಹಪತ್ಯಾದಿ ಪ್ರಭೇದ ಉಳ್ಳವನು, ಮತ್ತೆ ನಾವು ತಿಂದಂತಹ ಆಹಾರವನ್ನು ಜೀರ್ಣ ಮಾಡುವವನು, ಹೊರಗಿಂದಲೂ ಬೇಯಿಸುವವನವನೇ, ಒಳಗೆ ಜೀರ್ಣ ಮಾಡುವವನು ಕೂಡ ಅವನೇ ಆಗಿದ್ದಾನೆ. ಹೀಗೆ ಇವೆಲ್ಲ ಗುಣಗಳನ್ನು ಒಳಗೊಂಡಂಥವನು ಆ ಭಗವಂತನೇ, ಆ ಅಗ್ನಿಯೇ ಆಗಿದ್ದಾನೆ. ಅನೇಕ ಲಿಂಗಾನಾಂ ಭಾವೇನ, ಈ ಎಲ್ಲ ಲಿಂಗಗಳು ಅವನಲ್ಲೇ ಇರೋದು. ಅಗ್ನ್ಯರ್ಥತ್ವ, ಆದ್ರಿಂದ ಈ ವೈಶ್ವಾನರ ಶಬ್ದ ಅಂತನ್ನೋದು ಅಗ್ನಿ ಎಂಬ ಅರ್ಥವನ್ನೇ ಹೇಳ್ತದೆ. ಅಗ್ನೌ ರೂಢತ್ವಾತ್, ವೈಶ್ವಾನರ ಶಬ್ದಸ್ಯ ಅಗ್ನೌ ರೂಢತ್ವಾತ್, ಅಗ್ನಿಯಲ್ಲೇ ಅದು ರೂಢ ಕೋಶಗಳ ದೃಷ್ಟಿಯಿಂದ. ಮತ್ತೆ ಅಗ್ನ್ಯರ್ಥತ್ವಾತ್, ವೈಶ್ವಾನರ ಎಂಬ ಶಬ್ದಕ್ಕೆ ಅಗ್ನಿ ಎಂಬುದಾಗಿ ಅರ್ಥ, ಅಲ್ಲಿಗೆ ಅನ್ವಯ ಮಾಡ್ಕೋಬೇಕು ಅದನ್ನು. ಇದನ್ನು ಹೊರತುಪಡಿಸಿ ನೀವು ಈ ವೈಶ್ವಾನರ ಅನ್ನುವಂಥ ಶಬ್ದವನ್ನ, ವೈಶ್ವಾನರ ಆದಿ ಶಬ್ದಗಳನ್ನ
ಅದಕ್ಕೆಲ್ಲದಕ್ಕೂ ಕೂಡ ವಿಷ್ಣುವೇ ಅಂತಲೇ ನೀವು ಅರ್ಥ ಮಾಡಿಬಿಟ್ರೆ, ವಿಷ್ಣುವರ್ಥತ್ವೇಚ ನೀವು ತತ್ವವಾದಿಗಳು ಹಾಗೇನಾದರೂ ಅರ್ಥ ಮಾಡುವುದಾದರೆ ಹಠ ಹಿಡಿದು, ಅದು ಈ ಎಲ್ಲ ವ್ಯವಸ್ಥೆಯನ್ನೇ ಅಸ್ತವ್ಯಸ್ತ ಮಾಡಿಬಿಡ್ತದೆ. ಯಾಕೆಂದ್ರೆ ಎರಡು ವ್ಯವಸ್ಥೆಗಳು, ವಿಷ್ಣುವರ್ಥತ್ವೇಚ ವೈಶ್ವಾನರಾದಿ ಶಬ್ದಾನಾಂ ಅಗ್ನೌ ಪ್ರಯೋಗಸ್ಯ, ಎಲ್ಲದಕ್ಕೂ ವಿಷ್ಣುವೇ ವಾಚ್ಯ ಅಂತ ನೀವು ಹೇಳುವುದಾದ್ರೆ, ಹಾಗಾದ್ರೆ ಈ ವೈಶ್ವಾನರ ಮೊದಲಾದ ಶಬ್ದಗಳನ್ನು ಭಗವಂತನಲ್ಲಿ ಪ್ರಯೋಗ ಮಾಡ್ತಾರಲ್ಲ ಹೇಗೆ ಅನ್ನುವಂಥ ಒಂದು ಜಿಜ್ಞಾಸೆ ಬರ್ತದೆ. ಅದಕ್ಕೇನು ನೀವು ಉತ್ತರ ಕೊಟ್ಟಂತಾಗೋದಿಲ್ಲ. ಅಗ್ನಿಯಲ್ಲಿ ಪ್ರಯೋಗ ಮಾಡುವುದು ಹೇಗೆ? ಎಲ್ಲವೂ ವಿಷ್ಣುವಾಚಕವೇ ಆಗಿದ್ರೆ. ಮತ್ತೆ ಸೂಕ್ತ ವಿದ್ಯಾ ವ್ಯವಸ್ಥಾಯಾಶ್ಚ ಅಯೋಗಾತ್, ಎಲ್ಲ ಮಂತ್ರಗಳಿಗೂ ಭಗವಂತನೇ ಒಂದು ವೇಳೆ ವಾಚ್ಯ ಆದರೆ, ಈ ಅಗ್ನಿ ಸೂಕ್ತ, ವಿಷ್ಣು ಸೂಕ್ತ, ವರುಣ ಸೂಕ್ತ ಅಂತ ಹೀಗೆ ಬೇರೆ ಬೇರೆ ರೀತಿಯಾದ ಸೂಕ್ತಗಳ ವ್ಯವಸ್ಥೆ ಆದರೂ ಹೇಗಿರ್ಲಿಕ್ಕೆ ಸಾಧ್ಯ? ಅದನ್ನು ಗಮನಿಸಬೇಕಲ್ಲ. ಅಗ್ನಿ ಸೂಕ್ತ ಅಂತ ಆಗಬೇಕಾದ್ರೆ ಅದು ಅಗ್ನಿಯನ್ನೇ ಹೇಳಬೇಕು, ಮತ್ತೆ ವಾಯು ಸೂಕ್ತ ಅಂತ ಆದ್ರೆ ಅದು ವಾಯುವನ್ನು ಹೇಳಬೇಕು. ಎಲ್ಲವೂ ವಿಷ್ಣುವನ್ನೇ ಹೇಳುವುದಾದರೆ ಅಗ್ನಿ ಸೂಕ್ತ, ವಾಯು ಸೂಕ್ತ, ವರುಣ ಸೂಕ್ತ ಇತ್ಯಾದಿ ಪ್ರಭೇದ ಹೇಗಿರ್ಲಿಕ್ಕೆ ಸಾಧ್ಯ? ಸೂಕ್ತ ವಿದ್ಯಾಯ ಇಂತಿಂತ ದೇವತೆಯನ್ನು ಹೇಳಿದ್ರೆ ಇಂತಿಂತ ಸೂಕ್ತ ಅದು ಅಂತ ಆ ವ್ಯವಸ್ಥೆ ಆದರೂ ಕೊಡೋದು ಹೇಗೆ? ಇದು ಒಂದು. ಅಗ್ನ್ಯಾದಿ ಶಬ್ದಾನಾಂ ವೈಶ್ವಾನರಾದಿ ಶಬ್ದಾನಾಂ ಅಗ್ನೋ ಪ್ರಯೋಗಸ್ಯ, ಎಲ್ಲ ಜಗತ್ತಿನಲ್ಲಿ ಎಲ್ಲ ಜನರು ಕೂಡ ವೈಶ್ವಾನರ ಮೊದಲಾದ ಶಬ್ದಗಳನ್ನು ಅಗ್ನಿಯಲ್ಲೇ ಪ್ರಯೋಗ ಮಾಡ್ತಾರೆ. ಇದಾದರೂ ಕೂಡುವುದು ಹೇಗೆ? ಆದ್ದರಿಂದ ಎಲ್ಲ ಶಬ್ದಗಳಿಗೂ ವಿಷ್ಣುವೇ ಅಂತ ಅರ್ಥ ಮಾಡಿಬಿಟ್ರೆ ಇಂಥ ಎಲ್ಲ ಸಮಸ್ಯೆಗಳಿದೆ. ಬೇರೆ ಅರ್ಥದಲ್ಲಿ ಪ್ರಯೋಗ ಮಾಡುವುದು ಹೇಗೆ, ಭಾಷೆ ವ್ಯವಹಾರ ನಡೆಯುವುದು ಹೇಗೆ, ಸೂಕ್ತ ವ್ಯವಸ್ಥೆ ನಡೆಯುವುದು ಹೇಗೆ ಅನ್ನುವಂಥದ್ದೆಲ್ಲ ಸಮಸ್ಯೆ ಬರ್ತವೆ. ಆದ್ದರಿಂದ ಪ್ರಾಚೀನ ಸರ್ವಗತಃ ಅಪಿ ಅಗ್ನಿದೇವತಾ ಭೂತಂ ವಾ, ಈ ಎಲ್ಲ ಕಾರಣದಿಂದ ಸರ್ವಗತನಾಗಿರ್ತಕ್ಕಂಥ ಅಗ್ನಿ ಯಾರಾಗಿದ್ದಾನೆ? ಹಿಂದೆ ಹೇಳಲ್ಪಟ್ಟಂಥವನು ಅಂತ ಕಾಣಿಸ್ತದೆ. ಪ್ರಾಚೀನ ಸರ್ವಗತಃ ಅಂತ ಹೀಗೇನಾದರೂ ಪದಚ್ಛೇದ ಇತ್ತೇನೋ ಅಂತ ಸಂಶಯ ಇದೆ. ಸರ್ವಗತನಾದಂಥ ಆ ವ್ಯಕ್ತಿ ಯಾರವನು ಅಂದ್ರೆ ಅಗ್ನಿದೇವತಾ, ಅಗ್ನಿದೇವತೆ ಆಗಿರಬಹುದು, ಅಥವಾ ಭೂತಂಬ, ನಾವು ನೋಡುವಂಥ ಪಂಚಭೂತಗಳಲ್ಲಿ ಸೇರಿದಂಥ ಅಗ್ನಿ ಆದರೂ ಆಗಿರಬಹುದು. ಹೀಗೆ ಎರಡರಲ್ಲಿ ಒಂದಾಗಬಹುದು ಅಂತ ಅದರ ತಾತ್ಪರ್ಯ. ಅಗ್ನಿದೇವತೆ ಅಥವಾ ಆ ದೇವತೆಗೆ ಅಧಿಷ್ಠಾನವಾದಂತಹ ಪಂಚಮಹಾಭೂತಗಳಲ್ಲಿ ಸೇರಿದಂತಹ ಅಗ್ನಿ ಅಂತ ತಿಳ್ಕೊಳ್ಬಹುದು. ನಚ ಕಾಲ ಆಕಾಶಾದೇಹ ಇವ ಅಗ್ನಾವಿಷ್ಣೋರಪಿ ಅಸ್ತು ಸರ್ವಗತತ್ವ. ಸರ್ವಗತತ್ವ ಅಂತನೋ ಧರ್ಮ ಅಗ್ನಿಗೆ, ವಿಷ್ಣುವಿಗೆ ಸಂಬಂಧಪಟ್ಟಿದ್ದು ಅಂತ ತತ್ವವಾದಿಗಳು ಹೇಳಿದರು. ಅಗ್ನಿಗೆ ಸಂಬಂಧಪಟ್ಟದ್ದು ಅಂತ ಈ ಪ್ರಶ್ನೆ ಮಾಡುವವರು ಕೇಳ್ತಾ ಇದ್ದಾರೆ. ಇಲ್ಲೊಂದು ಮತ್ತೆ ಪ್ರಶ್ನೆ ಬರಬಹುದು, ತತ್ವವಾದಿಗಳು ಹೀಗೆ ಕೇಳಬಹುದು, ಕಾಲ ಮತ್ತು ಆಕಾಶಗಳು ಎರಡೂ ಕೂಡ ಸರ್ವಗತ ವ್ಯಾಪ್ತ ಆಗಿವೆಯಲ್ಲ, ಹಾಗೇನೆ ಅಗ್ನಿ ಮತ್ತು ವಿಷ್ಣು ಇಬ್ರು ಕೂಡ ಸರ್ವಗತ ಆಗಲಿ ಏನ್ ತೊಂದರೆ ಅಂತ ಯಾರು ಒಂದು ಪ್ರಶ್ನೆ ಕೇಳಬಹುದು. ಆದ್ರೆ ಆ ಶಂಕೆಯು ಸರಿಯಲ್ಲ. ನಚ ಶಂಕ್ಯಂ ಅಗ್ನಾ ವಿಷ್ಣೋ ಅಪಿ, ಅಗ್ನಿ ಮತ್ತು ವಿಷ್ಣು ಇಬ್ಬರಿಗೂ ಕೂಡ ಸರ್ವಗತತ್ವವಿರಲಿ. ಏನೀಗ ಯಾರೋ ಒಬ್ರಿಗೆ ಅಂತ ನಾವ್ಯಾಕೆ ಹಠ ಮಾಡಬೇಕು, ಇನ್ನೊಬ್ಬರಿಗೆ ಅಂತ ನೀವಾದ್ರೆ ಯಾಕೆ ಹಠ ಮಾಡಬೇಕು? ಇಬ್ಬರೂ ಸರ್ವಗತರಾಗಲಿ ಅಂತ ಈ ಪ್ರಶ್ನೆ ಬಂದ್ರೆ ಸರಿಯಲ್ಲ. ಅದು ಬಾಧಕಾಭಾವೇನ ಪೂರ್ವತ್ರ ಸರ್ವಗತಮಿತಿ ಅನೇನ ಅತ್ರ ಅಭಿವಿಮಾನ ಪದೇನ ಚ ಅನನ್ಯಾಯತ್ತ ನಿರತಿಶಯಸ್ಯೇವ ಸರ್ವಗತತ್ವ ಪ್ರತೀತೇಹೆ. ಸರ್ವಗತ ಅಂತಿದೆ. ಸರ್ವಗತ ಅಂದ್ರೆ ಎಲ್ಲಾ ಕಡೆ ಇರುವವನು ಅಂತ ಅರ್ಥ. ಎಲ್ಲಾ ಕಡೆ ಅನ್ನೋದನ್ನ ಹೇಗೆ ಅರ್ಥ ಮಾಡ್ಕೋಬೇಕು? ಇವನೊಬ್ಬನೇ ಸರ್ವಗತ ಅಂತ ಅರ್ಥ ಮಾಡಬೇಕು, ಯಾರೋ ಒಬ್ರಿಗೆ ಅದನ್ನ ಅನ್ವಯ ಮಾಡಬೇಕು. ಹಾಗೆ ಅಭಿವಿಮಾನ ಅಂದ್ರೆ ಅಳತೆಗೆ ಸಿಗದವನು ಅಂತಂದ್ರೆ ಇವನು ಅಳತೆಗೆ ಸಿಗದವನು, ಅವನು ಅಳತೆಗೆ ಸಿಗದವನು ಅಂತ ಇಬ್ಬರಲ್ಲಿಯೂ ಅದನ್ನು ಅನ್ವಯಿಸುವುದು ಕೂಡ ಉಚಿತ ಅಲ್ಲ. ಪೂರ್ವತ್ರ ಅಂದ್ರೆ ಹಿಂದಿನ ವೇದವಾಕ್ಯಗಳಲ್ಲಿ ಸರ್ವಗತ ಮಿತ್ಯನೇನ, ಆ ಅಥರ್ವಣ ಉಪನಿಷತ್ತಿನ ಸರ್ವಗತ ಎಂಬ ಮಾತಿನಿಂದ, ಅತ್ರ ಛಾಂದೋಗ್ಯ ಉಪನಿಷತ್ತಿನ ಅಭಿವಿಮಾನ ಪದದಿಂದ ಇಬ್ಬರನ್ನೂ ಸರ್ವಗತ ಅಂತ ತಗೊಳ್ಬೇಕು. ಇಬ್ರು ಸರ್ವಗತ ಮತ್ತೆ ಎಲ್ಲ ಅಳತೆಗೂ ಮೀರಿದವರು ಅಂತ ತಗೊಳ್ಬೇಕು, ಯಾರೋ ಒಬ್ಬರನ್ನು ತಗೊಳ್ಬೇಕು ಅಂತ ನಮಗೆ ಸಂಶಯ ಬರಬಹುದು. ಸಾಮಾನ್ಯವಾಗಿ ಒಬ್ಬ ಯಾರನ್ನಾದ್ರೂ ಅಳತೆಗೆ ಮೀರಿದವನು ಸರ್ವಗತ ಅಂತ ಹೀಗೆ ಹೇಳಿದಾಗ, ಸಾಮಾನ್ಯ ಪರಿಸ್ಥಿತಿಗಳಲ್ಲಿ ಇಬ್ಬರನ್ನು ಯಾರೋ ಒಬ್ಬರನ್ನೇ ತಗೊಳ್ಬೇಕು. ಯಾರಿಗೆ ಹೇಳಿರ್ತಾರೋ ಅವನೇ ಸರ್ವಗತ, ಅವನೇ ಎಲ್ಲ ಅಳತೆಗೂ ಮೀರಿದವನು ಅಂತಾನೆ ಹೇಳೋದೇ ಉಚಿತ.
ಅನನ್ಯಾಯತ್ತ ನಿರತಿಶಯಸ್ಯೈವ, ಬೇರೆ ಯಾರಲ್ಲೂ ಈ ಸರ್ವಗತತ್ವ ಇಲ್ಲ, ಮತ್ತೆ ಅಳತೆಗೆ ಮೀರಿರುವಂತಹ ಗುಣವೂ ಕೂಡ ಇಲ್ಲ. ಈ ಯಾವ ಗುಣವೂ ಬೇರೆಯವರಲ್ಲಿಲ್ಲ. ಅನನ್ಯಾಯತ್ತ, ಇನ್ನೊಬ್ಬರಲ್ಲಿಲ್ಲ, ಇವರಲ್ಲಿ ಮಾತ್ರ ಇದೆ. ಮತ್ತು ಇವರಲ್ಲಿರುವಂತಹ ಗುಣ ಆ ಇನ್ನೊಬ್ಬರ ಅಧೀನವೂ ಅಲ್ಲ. ಹೀಗೆ ತಿಳ್ಕೋಬೇಕು. ಸರ್ವಗತತ್ವಸ್ಯ ಪ್ರತೀತೇಹೇ, ಅದನ್ನು ಹೀಗೆ ತಿಳ್ಕೋಬೇಕಾಗ್ತದೆ ಸಾಮಾನ್ಯ ಪರಿಸ್ಥಿತಿಯಲ್ಲಿ. ಅದು ಯಾವಾಗ ಸಾಮಾನ್ಯ ಪರಿಸ್ಥಿತಿಯಲ್ಲಿ ಅಂತಂದ್ರೆ ಬಾಧಕಾಭಾವೇನ. ಈ ಶಾಸ್ತ್ರದಲ್ಲಿ ಒಂದು ವಾಕ್ಯವನ್ನು ನಾವು ಅರ್ಥೈಸುವಾಗ ಸಾಮಾನ್ಯ ಪರಿಸ್ಥಿತಿಗಳಲ್ಲಿ ಒಂದು ವಾಕ್ಯಕ್ಕೆ ಏನರ್ಥ, ಅದಕ್ಕೆ ಅಪವಾದ ಇದ್ದಾಗ, ಏನಾದರೂ ಬಾಧಕ ಇದ್ದಾಗ ಏನರ್ಥ ಅಂತನ್ನೋದನ್ನೆಲ್ಲ ಚರ್ಚೆ ಮಾಡಿ ಅದ್ರ ಪ್ರಕಾರ ತೀರ್ಮಾನ ಮಾಡಬೇಕಾಗ್ತದೆ. ಉದಾಹರಣೆಗೆ, ಇವನು ಯಾವತ್ತೂ ಮನೆಯಲ್ಲೇ ಇರ್ತಾನೆ, ಇವನು ಯಾವತ್ತೂ ಬಾವಿಯ ನೀರಿನಲ್ಲೇ ಸ್ನಾನ ಮಾಡ್ತಾನೆ ಅಂತ ಹೀಗೊಂದು ನಾವು ಮಾತು ಹೇಳಿದ್ವಿ. ಬಾವಿಯ ನೀರಿನಲ್ಲೇ ಸ್ನಾನ ಮಾಡ್ತಾನೆ ಅಂದ್ರೆ ಬಾವಿಯ ನೀರಿನ ಮಡಿಯನ್ನೇ ಅನುಸರಿಸ್ತಾನೆ ಅಂತ ಹೀಗೆ ಹೇಳಿದಾಗ ಇದಕ್ಕೇನು ಅರ್ಥ ಮಾಡ್ಕೋತೀವಿ ನಾವು? ಯಾವಾಗಲೂ ಬಾವಿ ನೀರಿನಲ್ಲೇ ಸ್ನಾನ ಮಾಡ್ತಾನೆ, ಸಂದರ್ಭ ಬಂದಾಗ ಎಲ್ಲಾದರೂ ಬೇರೆ ನೀರನ್ನು ಕೂಡ, ಕೃತಕವಾದ ಮೂಲದಿಂದ ಬರುವಂತಹ ನೀರನ್ನು ಕೂಡ ಆಶ್ರಯಿಸ್ತಾನೆ ಅಂತ ಅರ್ಥ ಮಾಡಬೇಕು. ಹೀಗೆ ಪ್ರಶ್ನೆ ಬರ್ತದೆ. ಸಾಮಾನ್ಯ ಪರಿಸ್ಥಿತಿಗಳಲ್ಲಿ ಈತ ಬಾವಿ ನೀರನ್ನೇ ಯಾವತ್ತೂ ಉಪಯೋಗ ಮಾಡ್ತಾನೆ ಅಂತ ಹೇಳಿದಾಗ, ಅಂಥ ಮಡಿಯನ್ನೇ ಇವನು ಮಾಡ್ತಾನೆ ಅಂತ ಹೇಳಿದಾಗ ಸಾಮಾನ್ಯ ಪರಿಸ್ಥಿತಿಯಲ್ಲಿ ಅನ್ನೋದನ್ನು ಗಮನಿಸಬೇಕು. ಅವನು ಯಾವತ್ತೂ ತಪ್ಪದೆ ಬಾವಿ ನೀರನ್ನೇ ಉಪಯೋಗ ಮಾಡ್ತಾನೆ ಅಂತ ಅರ್ಥ. ಆದರೆ ಅದಕ್ಕೇನಾದರೂ ಬಾಧಕ ಇದ್ದಾಗ ಮಾತ್ರ, ಆ ಬಾಧಕವನ್ನ ಹೇಳುವವರು ಅಥವಾ ಕೇಳುವವರು ತಿಳ್ಕೊಂಡಿದ್ದಾಗ, ಸೂಚನೆ ಮಾಡಿದಾಗ ಮಾತ್ರ ಪ್ರಾಯ ಬಾವಿಯ ನೀರನ್ನು ಉಪಯೋಗ ಮಾಡ್ತಾನೆ. ಕೆಲವು ಸಂದರ್ಭಗಳಲ್ಲಿ ಕೃತಕವಾದಂತಹ ನೀರಿನ ಮೂಲಗಳನ್ನು ಕೂಡ ಅವನು ಅವಲಂಬಿಸ್ತಾನೆ ಸಂದರ್ಭ ಬಂದ್ರೆ ಅಂತ ಒಂದು ತಿದ್ದುಪಡಿ ಮಾಡ್ಕೋತೀವಲ್ಲ. ತಿದ್ದುಪಡಿ ಯಾವಾಗ ಮಾಡ್ತೀವಿ ಅಂದ್ರೆ, ನಾವು ಹೇಳಿದಂತಹ ಸಾಮಾನ್ಯ ನಿಯಮಕ್ಕೆ ಏನಾದರೂ ಬಾಧಕ ಇದ್ರೆ ಆವಾಗ ಒಂದು ತಿದ್ದುಪಡಿಯನ್ನ ನಾವು ಅಲ್ಲಿ ಊಹಿಸಿಕೊಂಡು ಅರ್ಥ ಮಾಡ್ಕೋತೀವಿ. ಅಂತ ಯಾವುದೇ ಬಾಧಕ ಇಲ್ಲದೇ ಇದ್ದಾಗ ಅವನು ಎಂದೂ ಕೂಡ ಕೃತಕವಾದ ನೀರಿನ ಮೂಲವನ್ನ, ನಳದ ನೀರು ಮೊದಲಾದನ್ನ ಅವಲಂಬಿಸಿಯೇ ಇಲ್ಲ ಅಂತ ಆದಾಗ ಅವನು ಯಾವತ್ತೂ ಬಾವಿಯ ನೀರನ್ನೇ ಉಪಯೋಗ ಮಾಡ್ತಾನೆ ಅಂತಲೇ ಅರ್ಥ ಆಗ್ತದೆ. ಆದ್ರಿಂದ ಅವನು ಬಾವಿಯ ನೀರನ್ನೇ ಉಪಯೋಗ ಮಾಡ್ತಾನೆ ಅನ್ನುವ ನಿಯಮಕ್ಕೆ ಅಪವಾದ ಅಥವಾ ಬಾಧಕ, ಅಪವಾದ ಅಂದ್ರೂ ಬಾಧಕ ಅಂದ್ರೂ ಒಂದೇ. ಹಾಗೆಲ್ಲಾದರೂ ಒಂದು ಅಪವಾದವನ್ನು ತೋರಿಸುವ, ಬಾಧಕವನ್ನು ತೋರಿಸುವಂತಹ ದೃಷ್ಟಾಂತ ಎಲ್ಲಿಯಾದರೂ ಇದ್ದರೆ ಮಾತ್ರ, ಅಂತ ದೃಷ್ಟಾಂತ ಎಲ್ಲಾದರೂ ಕಂಡ್ರೆ ಮಾತ್ರ ಆಗ ಈ ಸಾಮಾನ್ಯ ನಿಯಮವನ್ನು ಸಡಿಲಿಸಬೇಕು. ಸಾಮಾನ್ಯ ನಿಯಮವನ್ನು ಸಡಿಲಿಸಲಿಕ್ಕೆ ಹೀಗೆ ಬಾಧಕ ಇರುವುದು ಅಥವಾ ಅಪವಾದ ಇರುವುದೇ ಒಂದು ಕಾರಣ. ಅಂಥ ಬಾಧಕ ಅಪವಾದ ಏನು ಇಲ್ಲದೇ ಇದ್ದಾಗ ಸಾಮಾನ್ಯ ನಿಯಮವನ್ನು ಸಡಿಲಿಸಲಿಕ್ಕೆ ಯಾವುದೇ ಕಾರಣ ಇಲ್ಲ, ಸಾಮಾನ್ಯ ನಿಯಮವನ್ನು ಪರಿತ್ಯಾಗ ಮಾಡಬಾರದು ಅಂತ ಗೊತ್ತಾಗ್ತದೆ. ಇಲ್ಲಿ ಅಗ್ನಿಯನ್ನ ಸರ್ವಗತ ಅಂತ ವರ್ಣನೆ ಮಾಡಿದ್ದಾರೆ, ಅಭಿವಿಮಾನ ಅಂತ ವರ್ಣನೆ ಮಾಡಿದ್ದಾರೆ. ಇಲ್ಲಿ ಆ ಈ ಬೇರೆ ಯಾರೂ ಸರ್ವಗತರಲ್ಲ, ಅಗ್ನಿ ಮಾತ್ರ ಸರ್ವಗತ ಅಂತ ನಾವೇನು ಪ್ರತಿಪಾದನೆ ಮಾಡ್ತಾ ಇದ್ದೀವಿ. ಇದೊಂದು ಸಾಮಾನ್ಯ ನಿಯಮ. ಈ ಸಾಮಾನ್ಯ ನಿಯಮವನ್ನು ಸಡಿಲಿಸಲಿಕ್ಕೆ ಏನಾದರೂ ಬಾಧಕ ಅಥವಾ ಅಪವಾದ ಕಂಡು ಬಂದಿದೆಯಾ? ಏನೂ ಕಂಡು ಬಂದಿಲ್ಲ. ಆದ್ದರಿಂದ ಸಾಮಾನ್ಯ ನಿಯಮವನ್ನು ಸಡಿಲಿಸಬಾರದು. ಅಗ್ನಿಯೇ ಸರ್ವಗತ, ಅವನೇ ಅಭಿವಿಮಾನ ಅಂದ್ರೆ ಅಳತೆಯನ್ನು ಮೀರಿದವನು. ಹೀಗೆ ನಾವು ಅನನ್ಯಾಯತ್ತ, ಇನ್ಯಾರಲ್ಲೂ ಇಲ್ಲದೇ ಇರುವಂತಹ ಸರ್ವಗತತ್ವ ಮೊದಲಾದದ್ದು, ಇನ್ಯಾರಲ್ಲೂ ಇಲ್ಲದೇ ಇರುವಂಥದ್ದು ಮತ್ತೆ ಇನ್ಯಾರ ಅಧೀನದಲ್ಲೂ ಇಲ್ಲದೇ ಇರುವಂಥದ್ದು, ಅಂಥ ನಿರತಿಶಯವಾದಂತಹ ಸರ್ವಗತತ್ವ ಇರುವುದು ಅಗ್ನಿಯಲ್ಲಿ ಮಾತ್ರ ಅಂತ ತಿಳಿದು ಬರ್ತದೆ. ತಸ್ಯಚ ದ್ವಯೋಹೋ ಅಯೋಗಾತ್, ಇನ್ನೊಬ್ಬರಲ್ಲಿ ಇಲ್ಲದೇ ಇರುವಂತಹ, ಇನ್ನೊಬ್ಬರ ಅಧೀನವಲ್ಲದಂತಹ ಸರ್ವಗತತ್ವ ಅನ್ನೋದು ಇಬ್ಬರಿಗೂ ಕೂಡೋದಿಲ್ಲ. ದ್ವಯೋಹೋ ಅಯೋಗಾತ್, ಅಗ್ನಿ ಮತ್ತು ವಿಷ್ಣು ಇಬ್ಬರಿಗೂ ಕೂಡೋದಿಲ್ಲ, ಯಾರೋ ಒಬ್ರಿಗೆ ಕೂಡಬೇಕು. ವಿಷ್ಣುವಿಗೆ ಅಂತ ನೀವು ಹೇಳ್ತೀರಿ, ಅಗ್ನಿಗೆ ಅಂತ ನಾವು ಹೇಳ್ತಾ ಇದ್ದೀವಿ. ಅಗ್ನಿಯೇ ಅಂತ ಅದನ್ನು ಹೇಳುವುದು ಒಳ್ಳೆಯದು. ಯಾಕೆಂದ್ರೆ ಇಲ್ಲಿ ವೈಶ್ವಾನರೇ ಅದ್ಭುತಂ ಹೃದಯಂ ಗಾರ್ಹಪತ್ಯೆ ಅನ್ನುವಲ್ಲಿ ಛಾಂದೋಗ್ಯ ಉಪನಿಷತ್ನಲ್ಲಿ ಎಲ್ಲ ಕಡೆ ಹೀಗೆ ಬಂದಿದೆ. ವೈಶ್ವಾನರೇ ಅದ್ಭುತಂ ಹೃದಯಂ ಗಾರ್ಹಪತ್ಯೆ ಮೊದಲಾದದ್ದೆಲ್ಲವೂ ಕೂಡ ಛಾಂದೋಗ್ಯದ ವಾಕ್ಯಗಳು ಇರಬಹುದು. ಆದರೆ ನನಗವು ಎಲ್ಲಿಯೂ ಸರ್ವಮೂಲದಲ್ಲಾಗಲಿ
ಛಾಂದೋಗ್ಯ ಉಪನಿಷತ್ನಲ್ಲಿ ಅದು ಬಂದಿರಬಹುದು ಅನ್ನೋದಾಗಲಿ ಕಂಡು ಬರಲಿಲ್ಲ. ಮತ್ತು ಬೇರೆ ಕಡೆ ಅದನ್ನು ಜಾಲ ಆಡಿದರೂ ಕೂಡ ಯಾವುದೇ ಮೂಲದಲ್ಲಿಯೂ ಅದು ನನಗೆ ಸಿಗಲಿಲ್ಲ. ಇಲ್ಲಿದು ಅದನ್ನ ಮುಂದೆ ನೋಡೋಣ. ಅಂತೂ ಅಗ್ನಿಗೆ ಆ ಸರ್ವಗತತ್ವ ಅನ್ನುವುದು ಇರಬೇಕು ಅಂತ ಒಂದು ಪ್ರಶ್ನೆ. ಇತ್ಯತಃ ಪ್ರಾಪ್ತಂ. ಈ ಒಂದು ಪ್ರಶ್ನೆಗೆ ಉತ್ತರ ರೂಪವಾಗಿ ವೈಶ್ವಾನರಃ ಸಾಧಾರಣ ಶಬ್ದ ವಿಶೇಷಾತ್ ಅಂತ ಈ ಒಂದು ಸೂತ್ರ ಹೊರಟಿದೆ ಮತ್ತು 9 ಸೂತ್ರಗಳನ್ನು ಒಳಗೊಂಡಂತಹ ಅಧಿಕರಣವು ಕೂಡ ಹೊರಟಿದೆ. ಈ ಅಧಿಕರಣ ಮತ್ತು ಸೂತ್ರಗಳು ಏನು ಹೇಳ್ತವೆ ಅಂತ ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ.